ಹಾಯ್ ಹಲೋ, ಇದು ನಂದು ನಿನ್ನೆ ವಿಡಿಯೋದ ಕಂಟಿನ್ಯೂಟಿ ವ್ಲಾಗ್ ಆಗಿರುತ್ತೆ. ಇದು ಮಲ್ಲಿಕಾರ್ಜುನ ಸ್ವಾಮಿ ಟೆಂಪಲ್ಗೆ ಹೋಗಿ ಬಂದಾದಮೇಲೆ ವೈಕುಂಠ ಏಕಾದಶಿ ಮುಗ್ದೋಗಿತ್ತು. ಅದು ದಿನ ಡೆಕೋರೇಷನ್ ಎಲ್ಲ ಹಾಗೆ ಇತ್ತು. ನರಸಿಂಹಸ್ವಾಮಿ ಟೆಂಪಲ್ಗೆ ಬಂದ್ವಿ. ಹೊರಗಡೆ ಎಲ್ಲ ಒಳಗಡೆ ವಿಡಿಯೋ ಮಾಡೋಕ್ಕಾಗಲ್ಲ. ಹಂಗೂ ಅಲ್ಲಿ ಪುರೋಹಿತರು ಇದ್ದಾರಲ್ಲ, ಅವರು ಮಾಡಬೇಡಿ ಅಂತ ಅಂದರು. ಹಂಗೂ ಕೆಲವ್ರು ಮಾಡ್ತಾಯಿದ್ರು. ನಾನು ಮಾಡೋಣ ಅಂತ ಎತ್ಕೊಂಡೆ ದೇವ್ರ ಹತ್ರ ಹೋದಾಗ. ಬಟ್ ಭಯ ಆಗೋಯ್ತು, ನಾನು ಮಾಡಲಿಲ್ಲ. ಅಷ್ಟು ಇದಾಗಿತ್ತು, ಪವರ್ಫುಲ್ ಆಗಿತ್ತು ದೇವರು. ಅದಕ್ಕೆ ಹೊರಗಡೆ ಮಾಡ್ಕೊಂಡು ಬಂದ್ವಿ. ಅಲ್ಲಿಂದ ನೆಕ್ಸ್ಟು ಪಕ್ಕದಲ್ಲಿದೆ ಗಂಗಮ್ಮ ತಾಯಿ ಟೆಂಪಲ್ಲು. ನೋಡಿ, ಈಗ ಹೋಗ್ತಾ ಇದ್ವಿ ಗಂಗಮ್ಮ ತಾಯಿ ದೇವಸ್ಥಾನಕ್ಕೆ. ಅಲ್ಲೂ ವಿಡಿಯೋ ಮಾಡೋ ಇದಿರಲಿಲ್ಲ. ಸೊ ಹಾಗಾಗಿ ಹೊರಗಡೆ ಎಷ್ಟಾಗುತ್ತೋ ಅಷ್ಟು ಮಾಡಿಕೊಂಡು ಒಳಗಡೆ ಹೋಗಿ ದರ್ಶನ ಮಾಡಿಕೊಂಡು ಬದಿ ಚೆನ್ನಾಗಿತ್ತು. ಡೆಕೋರೇಷನ್ ಬರೋ ಸಖತ್ತಾಗಿತ್ತು. ನಾವು ಹೋಗಿದ್ದು ಮಾರನೇ ದಿನ ಹುಣ್ಣಿಮೆ ಇದ್ದಿದ್ದರಿಂದ ನವಿಲು ಥರ ಗಂಗಮ್ಮ ತಾಯಿಗೆ ಅಲಂಕಾರ ಮಾಡಿದರು. ಹೋದ್ವಿ, ನೋಡಿಕೊಂಡು ದರ್ಶನ ಮಾಡಿಕೊಂಡು ಸಖತ್ತಾಗಿತ್ತು. ಮಾತ್ರ 2 ಕಣ್ಣು ಸಾಲದು. ಅಂದರೆ ನಾವು ಹೋಗಿದ್ದು ವೀಕ್ ಡೇಸಲ್ಲಿ, ಹಾಗಾಗಿ ಫ್ರೀಯಾಗಿ ದರ್ಶನ ಮಾಡ್ಕೊಂಬಂದ್ವಿ. ಅಂದರೆ ಫ್ರೀಯಾಗಿ ಅಂದರೆ ಏನೋ ರಶ್ ಗಿಶ್ ಏನು ಇರಲಿಲ್ಲ. ಆಮೇಲೆ ಹೊರಗಡೆ ಬಂದ ತಕ್ಷಣ ಅವರೆಕಾಳು ಸೀಸನ್ ಇದ್ದು ಅವರೆಕಾಳು ಪಲಾವ್ ಮಾಡಿದರು. ಪ್ರಸಾದಕ್ಕೆ ಕೊಟ್ಟರು. ಹೊಟ್ಟೆ ತುಂಬೋಯ್ತು. ಒಂದು ಅಷ್ಟು ಕೊಟ್ಟಿದ್ದಕ್ಕೇ ತಿಂದಿದ್ದು. ದಿಶಿ ಸ್ವಲ್ಪ ತಿಂದು ನಾವು ತಿನ್ಕೊಂಡು ಅಲ್ಲೇ ನೆಕ್ಸ್ಟು ದಕ್ಷಿಣ ಕಾಶಿಗೆ ಹೊರಟ್ವಿ. ಅಲ್ಲೇ ಮುಂದೆನೇ ಇದೆ, ಅದ್ರ ಎದುರುಗಡೆನೇ ಇದೆ. ಒಂದೇ ಕಡೆ ಇದೆ ಎಲ್ಲ ದೇವಸ್ಥಾನ. ಅಲ್ಲಿಗೆ ಹೋಗ್ಬಿಟ್ರೆ ಎಲ್ಲ ದೇವಸ್ಥಾನ ದರ್ಶನ ಮಾಡ್ಕೊಂಬರ್ಬೋದು. ಇಲ್ಲೂ ವಿಡಿಯೋ ಏನು ಅಲೋ ಇರಲಿಲ್ಲ, ಅಷ್ಟೊಂದು ರಿಸ್ಟ್ರಿಕ್ಷನ್ ಇರಲಿಲ್ಲ ಇಲ್ಲಿ. ಸೊ ಹಾಗಾಗಿ ಒಳಗಡೆನೂ ಮಾಡಿದ್ವಿ. ಹೋಗ್ತಾ ಇದ್ದೀವಿ ಈಗ ಒಳಗಡೆ. ನಾವು ಹೋಗಬೇಕಾದ್ರೆ ಕ್ಲೋಸ್ ಮಾಡಿದರು, ಅಂದರೆ ಪರದೆ ಬಿಟ್ಟಿದ್ರು. ಪೂಜೆ ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ. ನಾವು ಹೋಗಿ ನೋಡೋಣ, ಲೇಟಾದರೆ ಹೊರಟ್ಬಿಡೋಣ ಅಂತ ನೋಡ್ಕೊಂಡು ಹೋದ್ವಿ. ನಾವಿನ್ನೇ ಹೊರಡಬೇಕು, ಆಗ ಪೂಜೆ ಸ್ಟಾರ್ಟ್ ಮಾಡಿದ್ರು. ಹಾಗಾಗಿ ಪೂಜೆ ಮಾಡಿಸ್ಕೊಂಡು ಪೂಜೆ ನೋಡಿಕೊಂಡು ಬಂದ್ವಿ. ನೋಡ್ತಾ ಇದ್ದೀವಿ ನೋಡಿ ಒಳಗಡೆ. ಮತ್ತು ಸಖತ್ತಾಗಿದೆ ಮತ್ತು ದೇವಸ್ಥಾನ ಇದು. ನಂಗೆ ತುಂಬ ಇಷ್ಟ ಇದು. ಕೆಳಗಡೆ ಎಲ್ಲ ನೀರಿದೆ, ಮೇಲ್ಗಡೆ ನಂದಿಯಿಂದ ಶಿವಲಿಂಗಕ್ಕೆ ನೀರು ಹೋಗೋ ಥರ ಚೆನ್ನಾಗಿದೆ. ಅಂಡರ್ಗ್ರೌಂಡಲ್ಲಿ ಮಾಡಿದ್ದಾರೆ ನೀರು, ವಾಟ್ರ್. ಮತ್ತು ಆ ವಾಟ್ರಲ್ಲಿ ಫಿಶ್ಶು ಮತ್ತು ಆಮೆ ಎಲ್ಲ ಇದ್ದಾರೆ. ಅಲ್ಲಿ ಆ ಆಮೆ ಮೇಲೆ ನಾನು ₹1 ಕಾಯಿನ್ ಇಟ್ಬಿಟ್ಟು ಬಂದೆ. ಅದು ಇಟ್ಬಿಡ್ತೀರಲ್ಲ ಹೋದ್ರೆ ಪೂಜೆ ಆಗ್ತಾಯಿದೆ. ಪೂಜೆ ಮುಗಿಸ್ಕೊಂಡು ನಾವು ಹೋಗಿ ಒಂದು 2-3 ನಿಮಿಷಕ್ಕೆಲ್ಲ ಪೂಜೆ ಸ್ಟಾರ್ಟ್ ಮಾಡಿದ್ರು. ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ. ನೆಕ್ಸ್ಟ್ ಅಲ್ಲಿಂದ TTD, ಅಲ್ಲಿಂದ ಒಂದು 1/4 ಗಂಟೆನೂ ಇಲ್ಲ ಬಂದ್ವಿ TTDಗೆ. ಇಲ್ಲಂತೂ ತುಂಬ ರಿಸ್ಟ್ರಿಕ್ಷನು, ವಿಡಿಯೋ ಮಾಡೋಂಗೆ ಇಲ್ಲ, ಒಳಗಡೆ ಫೋಟೋ ತೆಗಿಯೋಂಗೂ ಇಲ್ಲ. ಸೊ ಹಾಗಾಗಿ ಹೊರಗಡೆ ಮಾತ್ರ ವಿಡಿಯೋ ಮಾಡಿಕೊಂಡು ರಾಮ ಸೀತಾ ಲಕ್ಷ್ಮಣ ಇದು ಚೆನ್ನಾಗಿದೆ. ಹೊರಗಡೆ ಎಷ್ಟಾಗುತ್ತೋ ಅಷ್ಟು ವಿಡಿಯೋ ಮಾಡ್ಕೊಂಡ್ವಿ. ಇಲ್ಲೂ ಅಷ್ಟೇ ಒಳಗಡೆ ಎಲ್ಲ ಹೋಗಿ ದರ್ಶನ ಮಾಡಿಕೊಂಡು ಕ್ಲೀನಾಗಿ, ಏನು ಅಷ್ಟು ಜನ ಇರಲಿಲ್ಲ. ಹೊರಗಡೆ ಬಂದ್ವಿ. ಇಲ್ಲೂ ಪ್ರಸಾದ ಕೊಡ್ತಾಯಿದ್ರು. ಅವರೆಕಾಳು ಉಪ್ಪಿಟ್ಟು ಮಾಡಿದರು, ತರಕಾರಿ ಉಪ್ಪಿಟ್ಟು. ನಮ್ಗಲ್ಲೇ ಹೊಟ್ಟೆ ತುಂಬೋಗಿತ್ತು. ಉಪ್ಪಿಟ್ಟು ಮತ್ತು ಸಿಹಿ ಪೊಂಗಲ್ಲು ಮತ್ತು ಪುಳಿಯೋಗರೆ ಕೊಟ್ಟಿದ್ರು. ಅಲ್ಲಿ ಹೊಟ್ಟೆ ತುಂಬೋಗಿತ್ತು ಅಷ್ಟೇ. ತಿನ್ನೋಕ್ಕಾಗ್ದಿರ ಉಪ್ಪಿಟ್ಟು ಏನು ಮಾಡಿದ್ವಿ, ಮನೆಗೆ ಎತ್ಕೊಬಂದ್ಬಿಟ್ವಿ. ಆಗಲ್ಲ, ಇಲ್ಲಿ ತಿನ್ನೋಕ್ಕೆ ಬೇಕಾದ್ರೆ ಮನೆಗೆ ಎತ್ಕೊಂಡು ಹೋಗ್ತೀನಲ್ಲ ಅಂತ ಅಂದ್ಬಿಟ್ಟು ಅಲ್ಲಿಂದ ಹೊರಟು ಬಂದ್ವಿ. ನಾವು ಹೋಗಬೇಕಾದ್ರೆ ಬೆಳಗಿತ್ತು, ಬರೋ ಅಷ್ಟರಲ್ಲಿ ಕತ್ಲೆ ಆಗೋಗಿದೆ. ಸೊ ಹಾಗೆ ಬಂದ್ವಿ. ಚೆನ್ನಾಗಿತ್ತು ಲೈಟಿಂಗ್ಸ್ ಎಲ್ಲ. ಅಂದಾಗೆ ಮಾತಾಡ್ಕೊಂಡು ಬರ್ತಾಯಿದ್ವಿ. ಮತ್ತು ಇನ್ನೇನು ಹೇಳಬೇಕು ಅಂದರೆ, ಅದೇ ನಾವು ಬೇಜಾರಾದಾಗೆಲ್ಲ ಅಲ್ಲಿಗೆ ಹೋಗ್ತಾ ಇರ್ತೀವಿ, ಮಲ್ಲೇಶ್ವರಂಗೆ. ಮತ್ತು ಅಲ್ಲಿ ನಾವು ರಂಗೋಲಿ ಇದು ಬರುತ್ತಲ್ಲ ಸ್ಟಿಕ್ಕರ್, ಅದು ತೊಗೊಂಡ್ವಿ ಗಂಗಮ್ಮ ತಾಯಿ ದೇವಸ್ಥಾನದ ಹತ್ರ. ಯಾಕೆಂದರೆ ನಮ್ಮ ದಿಶಿ ನಾವು ರಂಗೋಲಿ ಬಿಟ್ಟರೆ ಬಿಡೋದೇ ಇಲ್ಲ. ಅದು ರಂಗೋಲಿ ಇರೋದಕ್ಕೆ ಪೊರ್ಕೆ ತೊಗೊಂಡು ಗುಡ್ಸಿ ಬರ್ತಾ ಇರ್ತಾಳೆ. ಹಾಗಾಗಿ ಸ್ಟಿಕ್ಕರ್ ತೊಗೊಂಡೋಗಿ ಅಂಟಿಸ್ಬಿಡೋಣ, ನೋಡೋಣ ಅದನ್ನು ಕೇಳ್ತಾಳೋ ಇಲ್ವೋ ಅಂತ ಅಂದ್ಬಿಟ್ಟು ತೊಗೊಬಂದ್ವಿ. ₹30 ಏನೋ ಆಯಿತು ಬಾರ್ಡ್ರಿಗೆ ಮತ್ತು ರಂಗೋಲಿಗೆ. ಸೊ ಅದೊಂದು ತೊಗೊಂಡು ಇನ್ನೇನು ತೊಗೊಂಡ್ವಿ, ಕೆಂಪು ರಂಗೋಲಿ ಪುಡಿ ತೊಗೊಂಡು ಬಂದ್ವಿ. ಅಷ್ಟನ್ನು ಮಾತ್ರ ತೊಗೊಂಡ್ವಿ. ನೋಡೋಣ ಅಂಟಿಸಾದ್ಮೇಲೆ ಏನು ಮಾಡ್ತಾಳೆ ಅವಳು ಅಂತ ಅಂದ್ಬಿಟ್ಟು ಅದನ್ನು ವಿಡಿಯೋ ಮಾಡಿ ಹಾಕ್ತೀನಿ, ನೋಡ್ತಾ ಇರಿ. ಚೆನ್ನಾಗಿತ್ತು. ಯಾವ ಥರ ಡಿಸೈನ್ ಬೇಕು ಎಲ್ಲ. ಈಗಂತೂ ಪ್ರತಿಯೊಂದು ಸಿಗುತ್ತೆ ಅಲ್ಲಿ ಹೋದರೆ. ಮಕ್ಳಿಗೆ ಆಟ ಸಾಮಾನು ಎಲ್ಲ ಇರುತ್ತೆ. ನಾವೇನು ಆಟ ಸಾಮಾನೇನು ತೊಗೊಳ್ಳಿಲ್ಲ. ಅದೇ ರಂಗೋಲಿ ಸ್ಟಿಕ್ಕರ್ ಮಾತ್ರ ತೊಗೊಂಡು ಬಂದ್ವಿ. ಫ್ಲೇವರ್ ಮೇಲೆ ಹೋಗ್ತಾ ಇದ್ದೀವಿ. ಈಗ ನಿಮಗೆ ಇದನ್ನು ತೋರಿಸ್ತೀನಿ ನೋಡಿ, ಬಾಲ್ ಆಫ್ ಏಷ್ಯಾ ತೋರಿಸ್ತೀನಿ ಮೇಲ್ಗಡೆಯಿಂದ.
ಇನ್ನು ಕ್ರಿಸ್ಮಸ್ದು ಲೈಟಿಂಗ್ಸ್ ಎಲ್ಲ ಹಾಗೆ ಇದೆ. ಅದಂತ ಲಾಸ್ಟ್ ಟೈಮು ನಿಮಗೆ ಒಳಗಡೆ ಎಲ್ಲ ತೋರಿಸಿದ್ದೆ, ಈಗ ಮೇಲ್ಗಡೆಯಿಂದ ತೋರಿಸ್ತೀನಿ ಲೈಟಿಂಗ್ಸ್ನ. ನೋಡಿ ಇನ್ನೇನು ಸಿಗುತ್ತೆ. ಮಾಲ್ ಆಫ್ ಏಷ್ಯಾ. ನನ್ನ ಮಗಳು ಬಂದಳು, ಕೊಯ್ಯ ಅಂದ್ಕೊಂಡು ವಾಯ್ಸ್ ಓವರ್ ಕೊಡ್ತಾಯಿದ್ರೆ. ನಮ್ಮ ದಿಶಿ ಹೋಗ್ಬೇಕಾದ್ರೂ ನಿದ್ದೆ ಮಾಡಿರಲಿಲ್ಲ, ಬರಬೇಕಾದ್ರೂ ನಿದ್ದೆ ಮಾಡಿರಲಿಲ್ಲ, ಎದ್ದೇ ಇದ್ಲು. ಯಾಕೆಂದರೆ ಫ್ರೆಶ್ ಆಗಿ ನಿದ್ದೆ ಮಾಡಿ ಎದ್ದು ಸಾರ ಮಾಡ್ಕೊಂಡು ಬಂದಿದ್ಲು, ಹಾಗಾಗಿ ಎದ್ದೇ ಇದ್ಲು. ಒಳ್ಳೆ ವ್ಯೂ ನೋಡ್ಕೊಂಡು ಬಂದ್ಲು. ನೋಡಿ ಇನ್ನೇನು ಸಿಕ್ತು ಇವಾಗ. ಮಾಲ್ ಆಫ್ ಏಷ್ಯಾ ಇದು ಬಂದರೆ ಮಾಲ್ ಆಫ್ ಏಷ್ಯಾ ಇದ್ರ ಪಕ್ಕದಲ್ಲೇ ಇದೆ ಅಂತ ಅಂದ್ಬಿಟ್ಟು ನೋಡಿ ಕಾಣಿಸ್ತಾ ಇದೆ ಮಾಲ್ ಆಫ್ ಏಷ್ಯಾ. ಲೈಟಿಂಗ್ಸ್ ಇನ್ನೂ ಹಾಗೆ ಇದೆ ನೋಡಿ ಕ್ರಿಸ್ಮಸ್ದು. ಇದು ಮೇಲ್ಗಡೆ ವ್ಯೂ. ಎಷ್ಟಾಗುತ್ತೋ ಅಷ್ಟು ವಿಡಿಯೋ ಮಾಡಿದ್ದೀನಿ ಇದರಲ್ಲಿ. ಇಷ್ಟ ಆಗಿತ್ತು ನನ್ನ ಈ ದಿನದ ವ್ಲಾಗ್. ನನ್ನ ವ್ಲಾಗ್ ನಿಮ್ಗೆ ಇಷ್ಟ ಆಗ್ತಾಯಿದ್ರೆ ನೋಡ್ತಾಯಿರಿ, ಸಬ್ಸ್ಕ್ರೈಬ್ ಆಗಿ, ಕಮೆಂಟ್ ಮಾಡಿ. ಹಾಗೆ ಇದೇ ಥರ ನಿಮಗೆ ವೆರೈಟಿ ವ್ಲಾಗ್ಗಳನ್ನ ಮಾಡಿ ಹಾಕ್ತಾಯಿರ್ತೀನಿ. ಈಗ ಸದ್ಯಕ್ಕೆ ನನಗೆ ಸಬ್ಸ್ಕ್ರೈಬರ್ಸು ಜಾಸ್ತಿ ಆಗ್ತಾಯಿದ್ದಾರೆ, 130 ಎಬೋ ಇದ್ದಾರೆ ಇವಾಗ. ನೋಡೋಣ, ಹೀಗೆ ಕಂಟಿನ್ಯೂ ಮಾಡ್ತಾಯಿರ್ತೀನಿ. ನನ್ನ ಗೋಲು ಈ ವರ್ಷದ ನನ್ನ ಮ್ಯಾನಿಫೆಸ್ಟೇಷನ್ ಅಂತ ಅಂತಾರಲ್ಲ, ಅದು ಏನು ಅಂತ ಅಂದರೆ ನಾನು ಯೂಟ್ಯೂಬ್ನ ಹೇಗಾದರೂ ಮಾನಿಟೈಸೇಷನ್ ಮಾಡ್ಕೋಬೇಕು ಅಂತ. ಸೊ ನನ್ನ ವಿಡಿಯೋನ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ನನ್ನ ಒಂದು ಈ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಬಾಯ್, ಗುಡ್ ನೈಟ್. ಎಲ್ಲರಿಗೂ ಒಳ್ಳೊಳ್ಳೆ ಕನಸು ಬೀಳಲಿ. ನಿಮ್ಮ ಜೀವನದಲ್ಲಿ ನೀವೇನು ಅಂದ್ಕೊಂಡಿದ್ದೀರ ಅದೆಲ್ಲ ಆಗಲಿ. ಖುಷಿಯಾಗಿರಿ, ಏನಕ್ಕೂ ತಲೆ ಕೆಡಿಸ್ಕೋಬೇಡಿ. ಜೀವನ ಹೇಗೆ ಬರುತ್ತೋ ಹಾಗೆ ಲೈಫ್ ಲೀಡ್ ಮಾಡ್ತಾಯಿರಿ. ಚಿಕ್ಕದ್ರಲ್ಲೇ ಖುಷಿ ಪಡಬೇಕು. ನಮಗೇನಿದೆ ಅದರಲ್ಲೇ ನಾವು ಖುಷಿ ಪಡ್ಕೊಂಡು ನೆಮ್ಮದಿಯಾಗಿರಬೇಕು. ಎಷ್ಟೇ ಐಷಾರಾಮಿ ಜೀವನ ಇದ್ದರೂ ನೆಮ್ಮದಿ ಅನ್ನೋದಿರಲ್ಲ. ಸೊ ಹಾಗಾಗಿ ಇರೋದ್ರಲ್ಲೇ ಖುಷಿ ಪಡ್ಕೊಂಡು ನೆಮ್ಮದಿಯಾಗಿ ಗಂಡ ಹೆಂಡತಿ ಮಕ್ಕಳ ಜೊತೆ ಆರಾಮಾಗಿ ಇರೋದೊಂದು ಜೀವನ. ಆ ಜೀವನನ ಆರಾಮಾಗಿ ನಿಮ್ಮ ಇಷ್ಟ ಬಂದವ್ರ ಜೊತೆ, ನಿಮ್ಮ ಟೈಪಿಂಗ್ ಮಾಡೋರ ಜೊತೆ ಕಳೀರಿ ಅಂತ ಹೇಳ್ತಾ ನನ್ನ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್.